ಯೂಟ್ಯೂಬ್ ಚಾನಲ್. ಐ ಆಮ್ ರಕ್ಷಿತಾ ದಿಲೀಪ್ ಗೌಡ. ಇವತ್ತು ನಾವು ನಮ್ಮ ಮನೆ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ಆದಿಚುಂಚನಗಿರಿಗೆ. ಸೊ ಮದುವೆ ಆದಮೇಲೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ಸೊ ಇವಾಗ ಆನ್ ದ ವೇ ಹೋಗ್ತಾ ಇರೋದ್ರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಸೊ ಅಲ್ಲಿ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಶು ಹಾಯ್ ಹಾಯ್ ಹಾಯ್. ಆ್ಯಕ್ಚುಲಿ ಯಶು ಸಿಕ್ಕಾಪಟ್ಟೆ ಚೂಟಿ ಆ್ಯಂಡ್ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ, ತುಂಬ ಮಾತಾಡ್ತಾಳೆ. ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಮಾತಾಡೋದನ್ನು ನಿಲ್ಲಿಸ್ಬಿಟ್ಲು. ಸೊ ಎಷ್ಟೇ ಮಾತಾಡು ಹಾಯ್ ಮಾಡು ಅಂತ ಹೇಳಿದ್ರು ಹಾಯೂ ಮಾಡ್ತಾ ಇರಲಿಲ್ಲ, ಹಾಗೆ ಮಾತಾಡ್ತಾನೂ ಇರಲಿಲ್ಲ. ನಾವು ನಾಗಮಂಗಲದ ಹತ್ರ ಸ್ಟಾಪ್ ಮಾಡಿದ್ವಿ, ಯಾಕಂದರೆ ಆದಿಚುಂಚನಗಿರಿ ಭೈರವ ಟೆಂಪಲ್ ಒಳಗಡೆನೆ ಹೆಣ್ಣು ದೇವರು ಟೆಂಪಲ್ ಇದೆ, ಪಾತಾಳದಲ್ಲಿದೆ. ನನಗೆ ಆ ದೇವ್ರ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ. ಅಲ್ಲಿಗೆ ಅಮ್ಮ, ಅತ್ತೆ, ದೊಡ್ಡತ್ತೆ ಎಲ್ಲರೂ ಮುಡ್ಲು ತುಂಬೋಣ ಅಂತ ಹೇಳಿ ಅಂದ್ಕೊಂಡಿದ್ರು. ಸೊ ಹಾಗಾಗಿ ಮುಡ್ಲು ತುಂಬೋದಕ್ಕೆ ಏನೇನು ಬೇಕು, ಸೀರೆ, ಬಳೆ ಎಲ್ಲನೂ ನಾಗಮಂಗಲದ ಹತ್ರ ತರೋದಕ್ಕೆ ಅಂತ ಹೇಳಿ ಹೋಗಿದ್ರು. ಸೊ ಆ ಟೈಮಲ್ಲಿ ನಾನು ಸ್ವಲ್ಪ ಕ್ಲಿಪ್ಸ್ನ ಶೂಟ್ ಮಾಡ್ಕೊಳ್ತಾ ಇದ್ದೆ. ನಾನು ಎಲ್ಲ ಕ್ಲಿಪ್ಸಲ್ಲೂ ಸ್ವಲ್ಪ ವರ್ಜಿನಲ್ ಸೌಂಡ್ನ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಆ್ಯಂಡ್ ವಾಯ್ಸು ಸಹ ಕರೆಕ್ಟಾಗಿ ರೆಕಾರ್ಡ್ ಆಗಿಲ್ಲ. ಸೊ ಹಾಗಾಗಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ನಾವು ಈ ಟೆಂಪಲ್ಗೆ ಹೋಗಿ ತುಂಬ ದಿನ ಆಯಿತು ಆ್ಯಂಡ್ ನಾನು ಸ್ವಲ್ಪ ಅಪ್ಲೋಡ್ ಮಾಡೋದನ್ನು ಇವಾಗ ಲೇಟ್ ಮಾಡ್ತಾ ಇದ್ದೀನಿ. ನಾನು ಎಲ್ಲೇ ಹೋದ್ರೂ ವ್ಲಾಗ್ ಮಾಡಿರ್ತೀನಿ, ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತೀನಿ, ಬಟ್ ಆ ರೆಕಾರ್ಡ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿರೋದು ತುಂಬ ಲೇಟ್ ಆಗ್ತಾ ಇದೆ. ನಾವು ಆಲ್ಮೋಸ್ಟ್ 6:30ಗೆಲ್ಲ ರೆಡಿಯಾಗಿ ಮನೆಯಿಂದ ಹೊರಟಿದ್ವಿ ಆ್ಯಂಡ್ ಅತ್ತೆನೇ ತಿಂಡಿನ ರೆಡಿ ಮಾಡಿ ಇಟ್ಕೊಂಡಿದ್ರು. ಇನ್ನೇನು ಟೆಂಪಲ್ ಹತ್ತತ್ರ ಇದೆ ಅನ್ನೋ ಆಗ್ಲೇ ನಾವು ಒಂದು ಕಡೆ ಸ್ಟಾಪ್ ಮಾಡಿ ತಿಂಡಿನ ತಂದ್ಕೊಂಡು ನಾವು ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ. ಆಲ್ಮೋಸ್ಟ್ ಇನ್ನೇನೋ ಒಂದು 5 to 10 ಕಿಲೋಮೀಟರ್ಸ್ ಇದೆ ಅನ್ನೋ ಹಾಗೆಯೇ ನಾವು ತಿಂಡಿನ ತಿನ್ಕೊಂಡಿದ್ವಿ. ಆ ಕ್ಲಿಪ್ಸ್ನ ನನಗೆ ಅಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ. ಆಲ್ಮೋಸ್ಟ್ ನಾವು ರೀಚ್ ಆಗೋಷ್ಟರಲ್ಲೇ 9:30 ಆಗೋಗ್ಬಿಟ್ಟಿತ್ತು ಆ್ಯಂಡ್ ಸಂಡೇ ಆಗಿದ್ದರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಟೆಂಪಲ್ ಒಳಗಡೆ ಹೋಗಿ ಎಲ್ಲನೂ ರೆಡಿ ಮಾಡ್ಕೊಂಡ್ವಿ. ದೇವರಿಗೆ ಮೊದಲು ತುಂಬೋದಕ್ಕೆ ಏನೇನು ಬೇಕು, ಹಾಗೆ ಪೂಜೆಗೆ ಏನೇನು ಬೇಕು ಅಂತ ಹೇಳಿ ತಟ್ಟೆಯಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಪೂಜೆ ಐಟಮ್ಸ್ ಎಲ್ಲನೂ ರೆಡಿ ಮಾಡಿಕೊಂಡು ನಾವು ದರ್ಶನಕ್ಕೆ ಅಂತ ಹೇಳಿ ಹೋದ್ವಿ. ಮೊದಲೇ ಹೇಳಿದಾಗೆ ನಾವು ಹೋಗಿದ್ದು ಸಂಡೇ, ಹಾಗೆ ಸಂಡೇ ದೇವ್ರ ವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು, ತುಂಬ ಜನ ಇದ್ದರು. ಆ್ಯಂಡ್ ನಾವು ಕೈಯಲ್ಲಿ ಪೂಜೆ ಐಟಮ್ಸು ಮೊದಲು ತುಂಬ ಐಟಮ್ಸ್ನ ಇಟ್ಕೊಂಡಿದ್ದರಿಂದ ಆ ರಶಲ್ಲಿ ಹೋಗೋಕ್ಕಾಗ್ತಾ ಇರಲಿಲ್ಲ, ಬಟ್ ದರ್ಶನ ತುಂಬ ಚೆನ್ನಾಗಿ ಆಯಿತು. ನಾನು ಆ್ಯಕ್ಚುಲಿ ಆ ಬ್ಯುಸಿನಲ್ಲಿ ತುಂಬ ಕ್ಲಿಪ್ಪಿಂಗ್ಸ್ನ ಮಿಸ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ನಾನು ಕೈಯಲ್ಲೆಲ್ಲ ಪೂಜೆ ಐಟಮ್ಸ್ನ ಇಟ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ ಸ್ವಲ್ಪ ಮುಂದೆ ಹೋಗ್ತಾಯಿದ್ರು ಆ್ಯಂಡ್ ಅವ್ರನ್ನ ಕರೆದು ಎಲ್ಲ ರೆಕಾರ್ಡ್ ಮಾಡಿ ಅಂತ ಹೇಳೋಕ್ಕಾಗ್ತಾ ಇರಲಿಲ್ಲ. ಆದಷ್ಟು ನಾನು ಸ್ವಲ್ಪನೇ ನಾನೇ ಕ್ಯಾಪ್ಚರ್ ಮಾಡಿದ್ದೀನಿ. ದೇವ್ರ ದರ್ಶನ ಆದಮೇಲೆ ಸ್ವಲ್ಪ ಹೊತ್ತು ನಾವು ದೇವಸ್ಥಾನದ ಪಕ್ಕ ಕೂತ್ಕೊಂಡಿದ್ವಿ. ಅದಾದಮೇಲೆ ದೇವರಿಗೆ ಮೊಡ್ಲಕ್ಕಿ ಕೊಡೋಣ ಅಂತ ಹೇಳಿ ಹೋದ್ವಿ. ಅಲ್ಲಂತೂ ತುಂಬ ರಶ್ಶು, ನನ್ನ ಫೋನ್ ಆನ್ ಮಾಡೋದಕ್ಕೂ ಸಹ ಆಗಲಿಲ್ಲ. ಸೊ ಹಾಗಾಗಿ ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ ಮಿಸ್ ಆಯಿತು. ಹಾಗೆ ದೇವಸ್ಥಾನದಿಂದ ಹೊರಗಡೆ ಬಂದು ನಂದಿವರೆಗೂ ಹೋಗಿ ಅಲ್ಲಿಂದ ಮುಂದೆನೂ ಸಹ ಕೆಲವೊಂದು ದೇವಸ್ಥಾನಕ್ಕೆ ಹೋಗಿ ನಾವು ರಿಟರ್ನ್ ಬಂದ್ವಿ. ಮೇಲ್ಗಡೆ ದೇವಸ್ಥಾನಗಳಿಗೆಲ್ಲ ಅಮ್ಮ ಮತ್ತು ಯಶು ಬರಲಿಲ್ಲ. ಯಶುಗೆ ಹತ್ತೋದಕ್ಕಾಗಲ್ಲ ಆ್ಯಂಡ್ ಅಮ್ಮನೂ ಸ್ವಲ್ಪ ಕಾಲು ನೋವು ಅಂತ ಹೇಳ್ತಾಯಿದ್ರು. ಹಾಗಾಗಿ ಅಮ್ಮ ಯಶುನ ನೋಡಿಕೊಂಡು ಅಲ್ಲೇ ಕೂತಿದ್ರು. ನಾನು, ಅತ್ತೆ, ದೊಡ್ಡತ್ತೆ ಹಾಗೆ ನನ್ನ ಹಸ್ಬೆಂಡ್ ಫುಲ್ ಎಲ್ಲ ದೇವಸ್ಥಾನನೂ ಸಹ ನೋಡಿಕೊಂಡು ಬಂದ್ವಿ. ಎಲ್ಲ ದರ್ಶನ ಆದಮೇಲೆ ನಾವು ಆ್ಯಕ್ಚುಲಿ ಮನೆಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ, ಬಟ್ ಅತ್ತೆ ಅಲ್ಲೇ ಕಲ್ಯಾಣಿ ಇದೆ, ಸೊ ಕಲ್ಯಾಣಿಗೆ ಹೋಗೋಣ ಅಂತ ಹೇಳಿದ್ರು. ನಾನು ತುಂಬ ಸರ್ತಿ ಬಂದಿದ್ದೀನಿ, ಬಟ್ ನನಗೆ ಇಲ್ಲಿ ಕಲ್ಯಾಣಿ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಸೊ ಅತ್ತೆ ಹೋಗೋಣ ಅಂತ ಹೇಳಿ ಟಿಕೆಟ್ನ ತೊಗೊಂಡು ಬಂದರು. ಫಸ್ಟ್ ಆ್ಯಕ್ಚುಲಿ ಫ್ರೀ ಎಂಟ್ರಿ ಇತ್ತಂತೆ, ಬಟ್ ಇವಾಗ ಎಲ್ಲರೂ ಬಂದು ಆ ಕ್ಲೀನ್ನೆಸ್ಸ ಹಾಳು ಮಾಡ್ತಾರೆ ಅಂತ ಹೇಳಿ ಪರ್ ಫ್ಯಾಮಿಲಿಗೆ ಇಷ್ಟು ಅಮೌಂಟ್ ಅಂತ ಹೇಳಿ ಟಿಕೆಟ್ನ ಫಿಕ್ಸ್ ಮಾಡಿದ್ದಾರೆ. ಸೊ ನಾವು ಕಲ್ಯಾಣಿ ಹತ್ರ ಹೋಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತಾಯಿದ್ವಿ.
ನಾವು ಮದುವೆ ಆದಮೇಲೆ ಫಸ್ಟ್ ಟೈಮ್ ನಮ್ಮ ಮನೆ ದೇವರಿಗೆ ಬರ್ತಾ ಇರೋದು. ತುಂಬ ದಿನದಿಂದ ಹೋಗಬೇಕು ಅಂತ ಹೇಳಿ ಅನ್ಕೋತಾ ಇದ್ವಿ, ಬಟ್ ಹೋಗೋಕ್ಕಾಗಲಿಲ್ಲ. ಸೊ ಫೈನಲಿ ನಾವು ಮನೆ ದೇವ್ರಿಗೆ ಬಂದ್ವಿ ಮದುವೆ ಆದಮೇಲೆ. ಮದುವೆ ಆಗೋದಕ್ಕಿಂತ ಮುಂಚೆ ನಾನು ನನ್ನ ಹಸ್ಬೆಂಡ್ ಬಂದಿದ್ವಿ. ಸೊ ಮದುವೆ ಆದಮೇಲೆ ಇದು ಫಸ್ಟ್ ಟೈಮ್ ಬಂದಿರೋದು. ಕಲ್ಯಾಣಿ ಹತ್ರನೇ ಇದ್ದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಅದಾದಮೇಲೆ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ನಾವು ಟಿಕೆಟ್ ತೊಗೊಂಡಿದ್ದರಿಂದ ಸೊ ಟಿಕೆಟ್ ಜೊತೆ ಪ್ರಸಾದ ಫ್ರೀ ಅಂತ ಹೇಳಿದರು. ಸೊ ಪ್ರಸಾದನ ಈಸ್ಕೊಂಡು ನಾವಿವಾಗ ಹೊರಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ದೇವಸ್ಥಾನದಿಂದ ಹೊರಡುವಾಗ ಈ ಥರ ಪಾದದ ಹತ್ರ ನಿಲ್ಲಿಸಿ ಸ್ಟೆಪ್ಸ್ ಹತ್ರ ಸೊ ಈಡ್ಗಾಯಿನ ಹೊಡೆದು ಹೋಗ್ತೀವಿ. ಸೊ ಇಲ್ಲಿ ನನ್ನ ಹಸ್ಬೆಂಡ್ ಈಡ್ಗಾಯಿನ ಹೊಡಿತಾ ಇದ್ದಾರೆ. ಸೊ ಇದು ಆದಮೇಲೆ ನಾವು ಡೈರೆಕ್ಟ್ ಮನೆಗೆ ಹೊರಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಬಟ್ ನಾವು ಸ್ಟಾರ್ಟಿಂಗ್ ಮನೆಯಿಂದ ಹೊರಡುವಾಗಲೇ ಯಶು ಬಿರಿಯಾನಿ ಬೇಕು ಅಂತ ಹೇಳಿ ಹೇಳ್ತಾ ಇದ್ಲು. ಸೊ ಹಾಗಾಗಿ ನಾವು ಬಾಬುರಾಯನ್ ಕೊಪ್ಪಲು ಭುವನೇಶ್ವರಿ ಮಿಲ್ಟ್ರಿ ಹೋಟೆಲ್ ಹತ್ರ ನಾವು ಸ್ಟಾಪ್ ಮಾಡಿದ್ವಿ. ಸೊ ಅಲ್ಲಿ ಎಲ್ಲರೂ ತಿನ್ಕೊಂಡು ಡೈರೆಕ್ಟಾಗಿ ನಾವು ಮನೆಗೇ ಹೊರಟ್ವಿ. ಯಾಕಂದರೆ ಬೆಳಗ್ಗೆನೇ ನಾವು ಬೇಗ ಎದ್ದಿದ್ದರಿಂದ ಸೊ ಟಯರ್ಡ್ ಆಗಿತ್ತು. ಸೊ ಮನೆಗೆ ಹೋಗೋಣ, ಇನ್ನೆಲ್ಲೂ ಹೋಗೋದು ಬೇಡ ಅಂತ ಹೇಳಿ ಡೈರೆಕ್ಟ್ ಮನೆಗೆ ಹೋದ್ವಿ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.